ಹುಬ್ಬಳ್ಳಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರು ಪ್ರೇಮಿಗಳಲ್ಲ ಮತ್ಯಾರು. ಬಂಡೆಗೆ ತಲೆ ಜಜ್ಜಿಕೊಳ್ಳುವ ಜಾತ್ರೆ ಹೇಗಿದೆ ಗೊತ್ತಾ? ಸ್ಮಶಾನದ ದಾರಿಗಾಗಿ ಶವವಿಟ್ಟು ಪ್ರೊಟೆಸ್ಟ್. ಇದೆಲ್ಲದರ ಸುದ್ದಿ ನೋಡೋಣ ಕರ್ನಾಟಕ. ಬೆಂಗಳೂರಿನಲ್ಲಿ ಹಿಟ್ ಅಂಡ್ ರನ್ಗೆ ವೃದ್ಧೆ ಬಲಿಯಾಗಿದ್ದಾರೆ. ಬ್ಯಾಟರಾಯನಪುರ ಬಳಿಯ ಮೈಸೂರು ರೋಡ್ನಲ್ಲಿ ಈ ಘಟನೆ ನಡೆದಿದೆ. ಇಂದು ಬೆಳಗಿನ ಜಾವ 6 ಗಂಟೆ ವೇಳೆಗೆ ನಡ್ಕೊಂಡು ಹೋಗ್ತಾ ಇದ್ದ ವೃದ್ಧೆಗೆ ಡಿಕ್ಕಿ ಹೊಡೆಯಲಾಗಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಸ್ಥಳದಲ್ಲೇ ವೃದ್ಧೆ ಸಾವನ್ನಪ್ಪಿದ್ದಾರೆ. ಅಪಘಾತದ ಬಳಿಕ ವಾಹನ ಸಮೇತ ಚಾಲಕ ಎಸ್ಕೇಪ್ ಆಗಿದ್ದಾರೆ. ಬ್ಯಾಟರಾಯನಪುರ ಸಂಚಾರಿ ಪೊಲೀಸರು ಪರಿಶೀಲನೆ ಕೈಗೊಂಡಿದ್ದಾರೆ. ಇನ್ನು ರಿಂಗ್ ರೋಡ್ ನಮ್ಮೂರ ತಿಂಡಿ ಹೋಟೆಲ್ ಬಳಿ ರಸ್ತೆಯ ತಡೆಗೋಡೆಗೆ ಡಿಕ್ಕಿ ಹೊಡೆದು ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ರಾತ್ರಿ 12:30 ಸುಮಾರಿಗೆ ಘಟನೆ ನಡೆದಿದ್ದು, ರಾಜರಾಜೇಶ್ವರಿ ನಗರ 23 ವರ್ಷದ ಶ್ರೇಯಸ್ ಸಾವನ್ನಪ್ಪಿದ ಬೈಕ್ ಸವಾರ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಶ್ರೇಯಸ್ ನಿನ್ನೆ ರಾತ್ರಿ ವಿದ್ಯಾರಣ್ಯಪುರದಲ್ಲಿ ಸ್ನೇಹಿತನ ಭೇಟಿ ಮಾಡಿ ಮನೆಗೆ ವಾಪಸ್ಸಾಗ್ತಾ ಇದ್ದಾಗ ಈ ದುರ್ಘಟನೆ ನಡೆದಿದೆ. ಕಾಮಾಕ್ಷಿಪಾಳ್ಯ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏರ್ಪೋರ್ಟ್ ರಸ್ತೆಯ ದೊಡ್ಡಜಲ್ಲ ಫ್ಲೈಓವರ್ ಮೇಲೆ ಸರಣಿ ಅಪಘಾತ ಸಂಭವಿಸಿದ್ದು 6 ಕಾರುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಇದೀಗ ಚಿಕ್ಕಜಲ ಪೊಲೀಸರಿಂದ ಕಾರುಗಳ ತೆರವು ಮಾಡಿದ್ರು. ಕಾರ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯವಾಗಿ ಪ್ರಾಣಾಪಾಯದಿಂದ ಎಸ್ಕೇಪ್ ಆಗಿದ್ದಾರೆ. ಮಂತ್ರಾಲಯ ಮಾರ್ಗದಿಂದ ಹತ್ತಿ ಮಾರುಕಟ್ಟೆಗೆ ಹೋಗ್ತಾ ಇದ್ದ ಟ್ರ್ಯಾಕ್ಟರ್ ಪಲ್ಟಿಯಾಗಿದೆ. ಇದರಿಂದ ರಾಯಚೂರು ನಗರದ ಜೆಸ್ಕಾಂ ಕಚೇರಿ ಮುಂಭಾಗದ ರಸ್ತೆ ತುಂಬಾ ಹತ್ತಿ ಚೆಲ್ಲಾಪಿಲಿಯಾಗಿದ್ದು ಕೆಲ ಕಾಲ ಟ್ರಾಫಿಕ್ ಜಾಮ್ ಆಯಿತು. ಹತ್ತಿ ಸಾಗಿಸ್ತಾ ಇದ್ದ ಟ್ರ್ಯಾಕ್ಟರ್ನ ಹಗ್ಗ ಲಾರಿಗೆ ಸಿಕ್ಕಾಕೊಂಡು ಅವಘಡ ಸಂಭವಿಸಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶೇಗುಣಸಿ ಗ್ರಾಮದಲ್ಲಿ ಖಾಸಗಿ ಶಾಲಾ ಬಸ್ ಪಲ್ಟಿಯಾಗಿದ್ದು ವಿದ್ಯಾರ್ಥಿಗಳು ಸೇರಿದಂತೆ ಚಾಲಕ ಅಪಾಯದಿಂದ ಪಾರಾಗಿದ್ದಾರೆ. ಚಾಲಕ ಹಾಗೂ ನಿರ್ವಾಹಕ ಸೇರಿದಂತೆ 10 ಜನ ವಿದ್ಯಾರ್ಥಿಗಳು ಬಸ್ಸಲ್ಲಿದ್ದರು. ಇನ್ನು ಚಾಲಕನ ಕಂಟ್ರೋಲ್ ತಪ್ಪಿ ಲಾರಿಯೊಂದು ಹಳ್ಳ ಕುರುಳಿ ಬಿದ್ದಿದೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಮುಂಬಾರು ಬಳಿ ಘಟನೆಯಾಗಿದ್ದು, ರಿಪ್ಪನ್ಪೇಟೆಯಿಂದ ಹೊಸನಗರದ ಕಡೆಗೆ ಲಾರಿ ಹೋಗ್ತಾ ಇತ್ತು. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಆರ್ಲಹಳ್ಳಿ ಬಳಿ ಬೊಲೆರೋ ಹಾಗೂ ದ್ವಿಚಕ್ರ ವಾಹನದ ನಡುವೆ ಡಿಕ್ಕಿ ಸಂಭವಿಸಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ದ್ವಿತೀಯ ವರ್ಷದ ಬಿಕಾಂ ಓದ್ತಾ ಇದ್ದ ನವೀನ್ ಕುಮಾರ್ ಮೃತ ವಿದ್ಯಾರ್ಥಿ. ಬೆಂಗಳೂರು ನಗರದ ಕೆಸಿ ಜನರಲ್ ಆಸ್ಪತ್ರೆಯ ವೈದ್ಯರ ಎಡವಟ್ಟಿನಿಂದಾಗಿ ಮಗು ಸಾವನ್ನಪ್ಪಿದೆ ಎಂಬ ಆರೋಪ ಮಾಡಲಾಗಿದೆ. ಬೊಕ್ಕಸಂದ್ರದ ದೇವಿಕಾ ಎಂಬುವರಿಗೆ 9 ತಿಂಗಳು ಭರ್ತಿಯಾಗಿ 12 ದಿನದ ಬಳಿಕ ಆಸ್ಪತ್ರೆಗೆ ಡೆಲಿವರಿಗೆ ಬಂದಿದ್ರು. ಡೇಟ್ ಮೀರಿದೆ ಸಿಜೇರಿಯನ್ ಮಾಡಿ ಅಂಥೇಳಿ ಕುಟುಂಬಸ್ಥರು ಮನವಿ ಮಾಡಿದ್ರು. ವೈದ್ಯರು ಒಪ್ಪದೆ ನಾರ್ಮಲ್ ಡೆಲಿವರಿಗೆ ರೆಡಿ ಮಾಡಿದ್ದಾರೆ. ಬಳಿಕ ನಾರ್ಮಲ್ ಆಗಲ್ಲ ಸಿಜೇರಿಯನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೊನೆಗೆ ಮಗು ಗಲೀಜ್ ನೀರನ್ನು ಕುಡಿದು ಸತ್ತು ಹೋಗಿದೆ ಅಂಥೇಳಿ ತಿಳಿಸಿದ್ದಾರೆ. ಇದಕ್ಕೆ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂಥೇಳಿ ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕಿದ್ರು. ಅಲ್ಲದೆ ಮಗು ಸತ್ತು ಹೋದ ಮೇಲೆಯೂ ದುಡ್ಡನ್ನು ಕೊಡಿ ಅಂಥೇಳಿ ಆಸ್ಪತ್ರೆ ಕೇಳಿರುವುದಾಗಿ ದೇವಿಕಾ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇದಕ್ಕೆ ಇದೇ ವೇಳೆ ಜನರಲ್ ಮೆಡಿಕಲ್ನ ಆಫೀಸರ್ ಡಾಕ್ಟರ್ ಮೋಹನ್ ಕೆಸಿ ಪ್ರತಿಕ್ರಿಯಿಸಿ, ಡಾಕ್ಟರ್ ವಿಜಯಲಕ್ಷ್ಮಿ ವೈದ್ಯೆ ಇವರನ್ನ ನೋಡ್ತಾ ಇದ್ರು. ನಾರ್ಮಲ್ ಆಗದಿದ್ದಕ್ಕೆ ಸಿಜೇರಿಯನ್ ಅನ್ನ ಮಾಡಿದ್ದಾರೆ. ವೈದ್ಯೆ ತನ್ನ ಕಡೆಯಿಂದ ತಪ್ಪಾಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ವೈದ್ಯೆಯ ನಿರ್ಲಕ್ಷ್ಯ ಇದ್ರೆ ಖಂಡಿತ ಕ್ರಮವನ್ನು ಕೈಗೊಳ್ತೇವೆ, ಆಂತರಿಕ ತನಿಖೆಯನ್ನು ನಡೆಸ್ತೇವೆ, ವರದಿ ತಯಾರು ಮಾಡಿದ ಬಳಿಕ ಕೇಸ್ ಶೀಟ್ ಅನ್ನು ತೆಗೆದುಕೊಂಡು ನಿರ್ಧಾರವನ್ನು ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ವಿಜಯಲಕ್ಷ್ಮಿ ಅಂತ ಈ ಪೇಷಂಟ್ ಅನ್ನ, ಈ ಗರ್ಭಿಣಿಯನ್ನು ನೋಡ್ತಿದ್ದಂಥ ವೈದ್ಯರು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 7 ಗಂಟೆಯಲ್ಲಿ ಡೆಲಿವರಿ ಪೇಯ್ನನ್ನು ಸ್ಟಾರ್ಟ್ ಆಗಿ ಮಗು ನಾರ್ಮಲ್ ಡೆಲಿವರಿ ಪ್ರೊಸೆಸ್ಸಲ್ಲಿ ಆಗಿಲ್ಲ. ಅದಕ್ಕೆ 7:07ವರೆಗೆ ಅವರು ಓಟಿಗೆ ಕರ್ಕೊಂಡೋಗಿ ಅದನ್ನು ನಾನು ಸಿಸೇರಿಯನ್ ಸೆಕ್ಷನ್ ಮಾಡಿ ಹೆರಿಗೆ ಮಾಡಿದೆ. ಆವಾಗ ಮಗು ಹಾರ್ಟ್ ಬೀಟ್ ತುಂಬ ಫೀಬಲ್ ಇತ್ತು. ಅದನ್ನು SNCUಗೆ ನಾನು ಶಿಫ್ಟ್ ಮಾಡಿದೆ ಅಂತ ಹೇಳಿದರು. ಇಷ್ಟು ನನಗೆ ಬಂದಂಥ ಮಾಹಿತಿ. ಆ ನಿರ್ಲಕ್ಷ್ಯತೆ ಆಗಿದೆ ಅಂತ ದಾಖಲೆಗಳನ್ನ ನೋಡಿ ಪರಿಶೀಲನೆ ಮಾಡಿ ತನಿಖಾ ವರದಿ ಬಂದ ಮೇಲೆ ನಾನು ಏನಾದ್ರು ಮಾಡಲಿಕ್ಕೆ ಸಾಧ್ಯ. ತಮಿಳುನಾಡಿನಲ್ಲಿ ಕಂಡು ಕೇಳರಿದಷ್ಟು ಭಾರಿ ಮಳೆ ಆಗ್ತಾ ಇದೆ. ಮುಂದಿನ 2 ರಿಂದ 3 ದಿನಗಳವರೆಗೂ ತಮಿಳುನಾಡಿನಲ್ಲಿ ಭಾರಿ ಮಳೆ ಆಗುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಕನ್ಯಾಕುಮಾರಿ, ತಿರುನಲ್ವೇಲಿ, ತೂತುಕುಡಿ ಮತ್ತು ರಾಮನಾಥಪುರಂ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ. ಸರ್ಕಾರದಿಂದ ಜನರ ಸುರಕ್ಷತೆಗಾಗಿ 250 SDRF ರಾಷ್ಟ್ರ ವಿಪತ್ತು ನಿರ್ವಹಣಾ ಪಡೆಗಳನ್ನು ಮಳೆ ಪೀಡಿತ 4 ಜಿಲ್ಲೆಗಳಿಗೆ ನಿಯೋಜಿಸಲಾಗಿದೆ. ಟೂಟಿಕೂರ್ನಲ್ಲಿ ಮಳೆಯಿಂದಾಗಿ ಓರ್ವ ಸಾವನ್ನಪ್ಪಿದ್ದಾನೆ. ಇಲ್ಲಿವರೆಗೂ 84 ರಿಲೀಫ್ ಕ್ಯಾಂಪ್ ಮಾಡಲಾಗಿದ್ದು 7,500ಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗಿದೆ. ಅಲ್ಲದೆ ಹವಾಮಾನ ವೈಪರೀತ್ಯ ಅಲರ್ಟ್ ಮೆಸೇಜ್ ಪ್ರೋಟೋಕಾಲ್ ಮೂಲಕ 62 ಲಕ್ಷ ಜನರಿಗೆ ಸಂದೇಶ ರವಾನಿಸಲಾಗಿದೆ. ಅಬ್ಬರದ ಮಳೆಯಿಂದ ತಿರುನಲ್ವೇಲಿ, ತೂತುಕುಡಿ, ಕನ್ಯಾಕುಮಾರಿ ಮತ್ತು ತೆಂಕಾಶಿ ಜಿಲ್ಲೆಗಳಲ್ಲಿ ಸರ್ಕಾರ ಸಾರ್ವಜನಿಕ ರಜೆ ಘೋಷಣೆ ಮಾಡಿದೆ. ತಿರುನಲ್ವೇಲಿ ಮತ್ತು ಚೆನ್ನೈ ನಡುವೆ ಸಂಚರಿಸುವ ವಂದೇ ಭಾರತ್ ಸೇರಿ ವಿವಿಧ ರೈಲುಗಳ ಸಂಚಾರವನ್ನು ರದ್ದುಗೊಳಿಸಲಾಗಿದೆ. ತೂತುಕುಡಿ, ಕನ್ಯಾಕುಮಾರಿ, ತಿರುನಲ್ವೇಲಿ ಮತ್ತು ತೆಂಕಾಶಿ ಜಿಲ್ಲೆಗಳಿಗೆ ಬಸ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ತಮಿಳುನಾಡಿನಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ತಾಮರಪರಣಿ ನದಿ ಉಕ್ಕಿ ಹರಿತಾ ಇದೆ. ಕನ್ಯಾಕುಮಾರಿಯ ಕೊಟ್ಟಾರ್ ರೈಲ್ವೆ ಕಾಲೋನಿ, ನಾಗರ್ಕೋಯಿಲ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ತಿರುನೆಲ್ವೇಲಿಯ ಮಂಜೋಳ, ಮೇಳಂಪಾಳ್ಯಂ, ಕರುಚಿ ಸಿಗ್ನಲ್, ಸಾತನ್ಕುಲದಲ್ಲಿ ಭಾರಿ ಮಳೆಯಾಗಿದ್ದು ಪೆಟ್ರೋಲ್ ಬಂಕ್ ಮುಳುಗಡೆಯಾಗಿದೆ. ಮಣಿಮುತಾರ್ನಲ್ಲಿಯೂ ಪ್ರವಾಹ ಉಂಟಾಗಿದೆ. ನೀರಿನಲ್ಲಿ ವಾಹನಗಳು ಕೆಟ್ಟು ನಿಲ್ತಾ ಇದೆ. ಆಟೋ ಬೈಕ್ಗಳು ಮುಳುಗಡೆಯಾಗಿದೆ. ರಕ್ಷಣೆಗಾಗಿ ಹೆಲ್ಪ್ ಲೈನ್ ಅನ್ನ ಸರ್ಕಾರ ಬಿಡುಗಡೆ ಮಾಡಿದೆ.
8148539914 ನಂಬರ್ಗೆ ಕರೆ ಮಾಡುವಂತೆ ತಿಳಿಸಿದೆ. ಕನ್ಯಾಕುಮಾರಿಯಲ್ಲಿ ನೀರಲ್ಲಿ ಸಿಗಾಕೊಂಡಿದ್ದ ಜನರನ್ನ ರಕ್ಷಿಸೋಕೆ ಹೋದ ಅಗ್ನಿಶಾಮಕ ವಾಹನವೇ ಸಿಗಾಕೊಂಡಿದೆ. ರಸ್ತೆಯಲ್ಲಿ 5 ರಿಂದ 6 ಅಡಿಯಷ್ಟು ನೀರಿದ್ದು ವಾಹನಗಳು ಭಾಗಶಃ ಮುಳುಗೋಗಿದೆ. ಬಸ್ನಲ್ಲಿ ನೀರಿನಲ್ಲಿ ಸಿಗಾಕೊಂಡಿದ್ದು ಜನಸಂಚಾರ ಅಸ್ತವ್ಯಸ್ತವಾಗಿದೆ. ಕೇರಳದ ತಿರುವನಂತಪುರಂ, ಕೊಲ್ಲಂ ಮತ್ತು ಪತ್ತನಂತಿಟ್ಟ, ಅಲಪ್ಪುಳ, ಕೊಟ್ಟಾಯಂ, ಎರ್ನಾಕುಲಂ ಮತ್ತು ಇಡುಕ್ಕಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಸಿಲಿಕಾನ್ ಸಿಟಿ ಸೇರಿದಂತೆ ಹಲವು ಕಡೆ ಸಂಪೂರ್ಣ ಮೋಡ ಕವಿದ ವಾತಾವರಣ ಇದೆ. ಭಾನುವಾರದಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಭಾಗದಲ್ಲಿ ಸೂರ್ಯ ಕಂಡಿದ್ದೇ ಇಲ್ಲ. ದಿನವಿಡೀ ಕೂಲ್ ವಾತಾವರಣ ಮುಂದುವರೆದಿದೆ. ಕರಾವಳಿಯ ಕೆಲ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಕೂಡ ಆಗಿದೆ. ಇದಕ್ಕೆ ಕಾರಣ ತಮಿಳುನಾಡು, ಕೇರಳ ಸಮುದ್ರ ಭಾಗದಲ್ಲಿನ ಮೇಲ್ಮೈ ಸುಳಿಗಾಳಿಯ ಎಫೆಕ್ಟ್. ಇವತ್ತು ಮತ್ತು ನಾಳೆ ತಮಿಳುನಾಡು ಮತ್ತು ಕೇರಳದ ದಕ್ಷಿಣ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದ್ದು, ಈ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಇದೀಗ 2 ರಾಜ್ಯಗಳಿಗೆ ಆರೆಂಜ್ ಅಲರ್ಟ್ ಹೇಳಿದೆ. ಇದೇ ಎಫೆಕ್ಟ್ ರಾಜ್ಯದ ಕೆಲವು ಕಡೆ ಆಗಿದೆ. ಇದರಿಂದಾಗಿ ಬೆಂಗಳೂರು ಕೂಲ್ ಸಿಟಿ ಆಗಿದೆ. ತಮಿಳುನಾಡು, ಕೇರಳದ ಸುಳಿಗಾಳಿಯ ಎಫೆಕ್ಟ್ ಬೆಂಗಳೂರು ನಗರವನ್ನ ಕೂಲ್ ಸಿಟಿಯನ್ನಾಗಿ ಮಾಡಿದೆ. ಇನ್ನು ಇದು 2 ದಿನ ಇದೇ ರೀತಿಯ ವಾತಾವರಣ ಮುಂದುವರಿಯುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ.